ಕಣ್ಣಿಗೆ ಇವಾಗ ಜಸ್ಟ್ ಧರ್ಮಸ್ಥಳದ ದರ್ಶನ ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆನ್ ದಿ ವೇ ಹೋಗ್ತಾ ನಮಗೆ ಇಲ್ಲಿ ಎಷ್ಟೊಂದು ಶಾಪ್ಸ್ಗಳು ಸಿಗುತ್ತೆ. ಸೊ ಈಗ ಹೊಸದಾಗಿ ಟ್ರೆಂಡಿಂಗಲ್ಲಿ ವೆಲ್ಜರ್ ಸೋಡಾ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವಾಗ ನಾನು ಟೇಸ್ಟ್ ಮಾಡೋಣ ಅಂತ ನಿಲ್ಲಿಸಿದ್ದೀವಿ. ಯಾವ ಥರ ಮಾಡ್ತಾರೆ, ಯಾವ ಥರ ಟೇಸ್ಟ್ ಇದೆ ಪ್ರತಿಯೊಂದನ್ನು ನಿಮಗೂ ತೋರಿಸ್ತೀನಿ. ಸೊ ಬನ್ನಿ ಟ್ರೈ ಮಾಡೋಣ ಯಾವ ಥರ ಇದೆ. ಆ್ಯಕ್ಚುಲಿ ಇದು ಸ್ಟಾರ್ಟ್ ಆಗಿರೋದು ಈಗ ಸ್ವಲ್ಪ ರೀಸೆಂಟ್ ಡೇಸ್ಗಳಿಂದ, ಅಂದರೆ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಜನ ಇಲ್ಲಿ ಬಂದು ವೀಡಿಯೋಸ್ ಮಾಡಿ ಸ್ವಲ್ಪ ಜಾಸ್ತಿನೇ ಇದನ್ನು ಫೇಮಸ್ ಮಾಡ್ತಾಯಿದ್ರು. ನನಗೆ ಲಾಸ್ಟ್ ಟೈಮು ನೋಡಿದಾಗ ಈ ಥರದ್ದೆಲ್ಲ ನಾನು ನೋಡಿರಲಿಲ್ಲ, ತುಂಬ ರೀಸೆಂಟಾಗಿ ನೋಡಿದ್ದು. ಆ್ಯಂಡ್ ಅವ್ರು ಮಾಡೋದಂತೂ ತುಂಬಾ ಅಂದರೆ ತುಂಬ ಸಖತ್ತಾಗಿದೆ. ಇಲ್ಲಿರೋ ಅಷ್ಟು ಮಸಾಲೆಗಳೇನಿದೆ, ಫ್ಲೇವರ್ಸ್ ಏನಿದೆ ಪ್ರತಿಯೊಂದೂ ಹಾಕಿ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ, ನಮಗೆ ಕಂಡುಹಿಡಿಯೋಕ್ಕೆ ಆಗಲ್ಲ ಏನೇನು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಮಟ್ಕಾದಲ್ಲಿ ಬರೋದು ಬೇರೆ ಥರದ್ದು ಫ್ಲೇವರ್ಸು, ಆ್ಯಂಡ್ ಆ ಗ್ಲಾಸಲ್ಲಿ ಏನು ಬರುತ್ತೆ ಅದು ಸೋಡಾ ಫ್ಲೇವರು. ನಮಗೆ ಫುಲ್ಲು ಈ ಮೆಣಸಿನ್ಕಾಯಿ, ಚಿಲ್ಲಿ ಏನೇನಿದೆ ಪ್ರತಿಯೊಂದೂ ಹಾಕಿ ಟೇಸ್ಟ್ ಕೊಡ್ತಾರೆ, ಒಂದು ಚೂರು ಟೇಸ್ಟು ಗೊತ್ತಾಗಲ್ಲ. ಆ್ಯಂಡ್ ಒಂದಕ್ಕೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಬಂದು ಈ ಥರ ತೊಗೊಳಂಗಿದ್ರೆ ವಿದೌಟ್ ಐಸ್ ತೊಗೊಳಕ್ಕೆ ಟ್ರೈ ಮಾಡಿ. ಬಿಕಾಸ್ ಏನಾಗುತ್ತೆ, ಅವರು ಐಸ್ ಆಗ್ದಷ್ಟು ಫ್ಲೇವರು ಕಡಿಮೆ ಆಗುತ್ತೆ, ಐಸ್ದು ವಾಟರ್ ಜಾಸ್ತಿ ಆಗಿಬಿಡುತ್ತೆ. ಆ ಗ್ಲಾಸಲ್ಲಿ ಬರೋದು ಮಾತ್ರ ತುಂಬ ಫೋಮ್ ಆಗಿ ಆಚೆ ಬರುತ್ತೆ. ಬಟ್ ಈ ಥರದ್ದು ಏನಿದೆ ಅದು ತುಂಬ ಏನು ಜಾಸ್ತಿ ಬರೋಲ್ಲ, ಮಟ್ಕದಲ್ಲಿ ಹಾಕೋದು ಸ್ವಲ್ಪ ಲೈಟಾಗಿ ಬರುತ್ತೆ. ಬಟ್ ಏನು ಅಂದರೆ ನೀವು ಕುಡಿತಾ ಸೋಡಾ ಏನಿರುತ್ತೆ ಅದು ಫಾರ್ಮ್ ಆಗ್ತಾ ಇರುತ್ತಲ್ಲ, ಬೇಗ ಕುಡಿಯೋಕ್ಕಾಗಲ್ಲ. ಆ್ಯಂಡ್ ಅವರು ಇನ್ಸ್ಟೆಂಟಾಗಿ ಹಾಕ್ತಾ ಇರ್ತಾರೆ, ನೀವು ಕುಡಿತಾ ಇರ್ಬೇಕಾದ್ರೆ ಇನ್ಸ್ಟೆಂಟಾಗಿ ಹಾಕ್ತಾರೆ, ಅರ್ಧ ಚೆಲ್ಲೋಗ್ಬಿಡತ್ತೆ, ವೇಸ್ಟ್ ಅಂತ ಅನಿಸಿದ್ರು ಒನ್ ಟೈಮ್ ಟ್ರೈ ಮಾಡಬಹುದು ಇದನ್ನೆಲ್ಲ ಅಂತ ಅನಿಸುತ್ತೆ. ಸೊ ಒಂದು ಸತಿಗೆ ಟ್ರೈ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಆಗ್ತಾ ಇರೋದು ಬಂದು ಚಿಯಾ ಸೀಡ್ಸ್ ಎಲ್ಲ ನಾವು ಯೂಶ್ವಲಾಗಿ ಯೂಸ್ ಮಾಡ್ತೀವಲ್ಲ ಮನೆಗಳಲ್ಲಾಗಿರ್ಬೋದು ಇಲ್ಲ ಜ್ಯೂಸ್ಗಳಲ್ಲಾಗಿರ್ಬೋದು, ಅದನ್ನು ಹಾಕಿದ್ರು. ಆ್ಯಂಡ್ ಒಂದಷ್ಟು ಫ್ಲೇವರ್ಸ್ ಹಾಕಿದ್ರು. ಆ ಫ್ಲೇವರ್ಸ್ ನಿಜವಾಗ್ಲೂ ಏನಂತ ಗೊತ್ತಾಗಲಿಲ್ಲ, ಒಂದೊಂದು ಸ್ವಲ್ಪ ಸ್ಪೈಸಿ ಫ್ಲೇವರ್ಸ್ ಥರ ಇತ್ತು. ಆ್ಯಂಡ್ ಈ ರೆಡ್ ಒನ್ ಬಂದ್ಬಿಟ್ಟು ಅವ್ರು ಹೇಳ್ತಾಯಿದ್ರು ಸ್ವಲ್ಪ ಸ್ವೀಟ್ ಫ್ಲೇವರ್ ಬರಲಿ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದಾರೆ ಅಂತ ಹೇಳಿ. ಆ್ಯಂಡ್ ಮೆಣಸಿನ್ಕಾಯಿನ ರುಬ್ಬಿಟ್ಟು ಅದಕ್ಕೆ ಒಂದಷ್ಟು ಮಸಾಲಗಳನ್ನ, ಅಂದರೆ ಇವಾಗ ಪುದೀನ, ಕೊತ್ತಂಬರಿ ಈ ಥರದ್ದೆಲ್ಲ ಸ್ವಲ್ಪ ನೀಟಾಗಿ ಫಾರ್ಮ್ ಮಾಡಿ ಜ್ಯೂಸ್ ಮಾಡ್ಕೊಂಡಿದ್ರು. ಆ್ಯಂಡ್ ಇದು ಬಂದ್ಬಿಟ್ಟು ಜೀರಾ ಮತ್ತು ಒಂದೊಂದರಲ್ಲಿ ಪೆಪ್ಪರ್, ಈ ಥರದ್ದು ಒಂದಷ್ಟು ಮಸಾಲ ಐಟಮ್ಗಳು ಏನಿದೆ ಅಷ್ಟೂ ಮಸಾಲೆನ ನೀಟಾಗಿ ಹಾಕಿ ಅದಕ್ಕೆ ಲಾಸ್ಟಲ್ಲಿ ಈ ಟಚಪ್ ಥರ ಈ ಮೆಣಸಿನ್ಕಾಯಿ ಹಾಕ್ತಾರೆ. ನಾನು ಅನ್ಕೊತಾ ಇದ್ದೆ ಮೆಣಸಿನ್ಕಾಯಿ ಎಲ್ಲ ಯಾಕೆ ಹಾಕ್ತಾ ಇದ್ದಾರೆ ಅಂತ. ಬಟ್ ಲಿಟ್ರಲಿ ಟೇಸ್ಟ್ ಮಾಡುವಾಗ ಇದ್ರ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ಕುಡಿತಾ ಸಖತ್ತಾಗಿತ್ತು ಟೇಸ್ಟು, ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಇದರಲ್ಲಿ ಜಾಸ್ತಿ ಏನು ಅಂತ ಅಂದರೆ ಇವರು ತುಂಬ ನಿಂಬೆಹಣ್ಣು ಯೂಸೇ ಮಾಡಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಲಿಮಿಟೆಡ್ ಆಗಿ ಸ್ವಲ್ಪ ಲೈಮ್ನ ಹಾಕ್ತಾರೆ ಹೊರತು ಲೈಮ್ದು ನಮಗೆ ಜಾಸ್ತಿ ಯಾವುದೇ ಥರದ್ದು ಟೇಸ್ಟ್ ಗೊತ್ತಾಗಲ್ಲ. ಬಟ್ ಸೋಡಾ ಹಾಕೋದು ಆ ಟೇಸ್ಟ್ ಏನಿದೆ ಅದು ಅದ್ರ ಜೊತೆಗೆ ಈ ಫ್ಲೇವರ್ಸ್ ಮಿಕ್ಸ್ ಆಗಿ ಟೇಸ್ಟು ಮಸ್ತಾಗಿರುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ನಿಮಗೆ ಇಲ್ಲಿ ಕಾರ್ನ್ ಸಿಗುತ್ತೆ ಮತ್ತು ಪಪ್ಪಾಯ, ಪೈನಾಪಲ್ಗಳು ಸಿಗುತ್ತೆ. ಪೈನಾಪಲ್ಗೆ ಮಸಾಲೆ ಎಲ್ಲ ಹಾಕಿ ಕೊಡ್ತಾರೆ, ಸೂಪರಾಗಿರುತ್ತೆ. ಆ್ಯಂಡ್ ಬೇಲ್ಪುರಿ ಎಲ್ಲ ಮಾರ್ತಾರೆ. ಬಟ್ ಬೇಲ್ಪುರಿ ಎಲ್ಲ ಅಷ್ಟಕ್ಕಷ್ಟೇ, ತುಂಬ ಏನು ಟೇಸ್ಟ್ ಇರಲಿಲ್ಲ. ಬಟ್ ಪೈನಾಪಲ್ಲು, ಕಾರ್ನ್ ಆಗಿರ್ಬೋದು, ಈ ಫಲ್ಜಿರಾ ಸೋಡಾ ಏನಿದೆ ತುಂಬಾ ಚೆನ್ನಾಗಿತ್ತು. ಇವಾಗ ನೋಡಿ ಹಾಕ್ತಾ ಇದ್ದಾರಲ್ಲ ಎಷ್ಟೊಂದು ಥರದ್ದು ಪೌಡರ್ಸ್ಗಳನ್ನ ಹಾಕ್ತಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. ಮೇ ಬಿ ಇಷ್ಟೊಂದು ಪೌಡರ್ ಹಾಕೋದಕ್ಕೆ ಅನಿಸುತ್ತೆ, ಅದು ಹಾಕಿದ ತಕ್ಷಣ ಅಷ್ಟೊಂದು ಉಕ್ಕೋದು. ತುಂಬ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಸಖತ್ತಾಗಿತ್ತು. ನಂಗೆ ಮಾಡ್ತಾಯಿದ್ರೆ ಇನ್ನೂ ಎಷ್ಟು ಹಾಕ್ತಾರೆ, ಇನ್ನೂ ಎಷ್ಟು ಥರದ್ದು ಫ್ಲೇವರ್ಸ್ ಇರ್ಬೋದು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಆ್ಯಂಡ್ ನನ್ನ ಟರ್ನ್, ನನಗೆ ಗೊತ್ತಿರಲಿಲ್ಲ ಸಡನ್ನಾಗಿ ಆ ಥರ ಹಾಕ್ತಾರೆ ಅಂತ ಹೇಳಿ. ಆ್ಯಂಡ್ ಸಡನ್ನಾಗಿ ಬೇಗ ಕುಡೀರಿ ಅಂತ ಬೇರೆ ಹೇಳ್ತಿದ್ರಲ್ಲ, ನಂಗೆ ಸಡನ್ನಾಗಿ ಕುಡಿಯೋಕೆ ಆಗ್ತಿರ್ಲಿಲ್ಲ. ಬಟ್ ಹೆಂಗೋ ಸ್ವಲ್ಪ ಟ್ರೈ ಮಾಡಿ ಕುಡ್ಕೊಂಡೆ. ಬಟ್ ನಂಗೆ ಸಖತ್ ಇಷ್ಟ ಆಯಿತು ಟೇಸ್ಟು. ಬಟ್ ಅವ್ರು ಸ್ವಲ್ಪ ನಿಧಾನಕ್ಕೆ ಆಗಿದ್ದಿದ್ರೆ ನಾನು ಸ್ವಲ್ಪ ನಿಧಾನಕ್ಕೆ ಕುಡಿತಿದ್ದೆ. ಅವ್ರಿಗೆ ಹೇಳ್ತಾ ಇದ್ದಾರೆ ಹಾಕಕ್ಕೆ ಬರ್ತದೆ, ನಾನು ಇನ್ನೂ ಇದೆಯಾ ಅಂತ ಕೇಳ್ತಾ ಇದ್ದೆ. ನನಗೆ ಖಾಲಿನೇ ಆಗ್ತಾ ಇಲ್ವಲ್ಲ ಅಂತ ಅನಿಸ್ತಿತ್ತು. ಬಟ್ ನಾನು ಸ್ವಲ್ಪ ಸ್ಲೋ ಆಗಿ ಕುಡಿತಾ ಇರೋದ್ರಿಂದ
ಆ್ಯಂಡ್ ನಮ್ಮ ಅಣ್ಣ ಕುಡಿತಾ ಇದ್ರು. ಇವ್ರು ಸ್ವಲ್ಪ ಬೇಗ ಬೇಗ ಕುಡಿದ್ರು, ಸೊ ಜಾಸ್ತಿ ವೇಸ್ಟ್ ಆಗಲಿಲ್ಲ ಇವ್ರ ಸೋಡಾ. ಇವ್ರು ಸ್ವಲ್ಪ ಸಖತ್ತಾಗಿ ಕುಡಿದ್ರು. ಏನು ಅಂತಂದರೆ ಅದನ್ನೇ ವೇಸ್ಟ್ ಆಗುತ್ತೆ, ಬಟ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಒಂಥರ ಸಖತ್ತಾಗಿರುತ್ತೆ. ಇವ್ರದ್ದು ಬಂದುಬಿಟ್ಟು ಟೇಸ್ಟು ಸ್ವಲ್ಪ ಸ್ವೀಟ್ ಆ್ಯಂಡ್ ಸಾಲ್ಟಿ ಇತ್ತು, ಬಟ್ ನನ್ನ ಸ್ವಲ್ಪ ಸ್ಪೈಸಿ ಆಗಿತ್ತು. ಇವರಿಬ್ರದ್ದು ಅಷ್ಟೇ, ಆಲ್ಮೋಸ್ಟ್ ನಮ್ಮ ಅಣ್ಣರು ಇಬ್ಬರದ್ದು ಸ್ವಲ್ಪ ಅಂದರೆ ಸ್ವೀಟ್ ಕಮ್ ಒಂದು ಸ್ವಲ್ಪ ಸಾಲ್ಟಿ ಥರ ಇತ್ತು. ನನ್ನಂತೂ ಫುಲ್ ಚಿಲ್ಲಿ ಎಲ್ಲ ಹಾಕಿದ್ದಕ್ಕೂ ಅದಕ್ಕೂ ಟೇಸ್ಟ್ ಮಾತ್ರ ಫುಲ್ ಮಸಾಲ ಸ್ಪೈಸಿ ಈ ಥರ ಇತ್ತು. ನಾನು ಹೇಳೋದು ನೀವು ಬೆಸ್ಟು ಮಟ್ಕಾ ಟ್ರೈ ಮಾಡಿದ್ರೆ ನಿಮಗೆ ಟೇಸ್ಟು ಅಂದರೆ ಯಾರು ಸ್ವಲ್ಪ ಮಸಾಲ ಈ ಥರದ್ದು ಇಷ್ಟಪಡ್ತಾರೋ ಅವರಿಗೆಲ್ಲ ಅದು ಇಷ್ಟ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಆ್ಯಂಡ್ ಸ್ವಲ್ಪ ಮೀಡಿಯಮ್ ಆಗಿರಲಿ ಅಂದರೆ ನೀವು ಬೇಕಾದರೆ ಆ ಥರದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ಇವಾಗ ಒಂದು ಪೈನಾಪಲ್ ತೊಗೊಂಡ್ವಿ. ಈ ಥರ ಯೂಶಲಾಗಿ ಧರ್ಮಸ್ಥಳಕ್ಕೆ ಹೋಗೋ ರೋಡಲ್ಲಿ ಈ ಥರ ತಿನ್ಕೊಂಡು ಮತ್ತು ಆ ವೆದರಿಗೆ ತಿನ್ಕೊಂಡು ಹೋಗೋದಿದೆಯಲ್ಲ ಸಖತ್ತಾಗಿರುತ್ತೆ. ಪೈನಾಪಲ್ಗೆ ಜಾಸ್ತಿ ಖಾರ ಹಾಕ್ಬಿಟ್ಟು ಕೊಡ್ತಾರೆ. ಆ ಚಳಿಗೂ ಆ ಮಳೆ ಬರ್ತಾ ಇರೋದಕ್ಕೂ ಆ ವೆದರ್ಗೂ ಅಲ್ಟಿಮೇಟ್ ಆಗಿರುತ್ತೆ. ನಂಗೆ ಯೂಶಲಾಗಿ ಟ್ರಾವೆಲ್ ಅಂದರೆ ತುಂಬ ಇಷ್ಟ. ಆ ಥರದ್ರಲ್ಲಿ ಟ್ರಾವೆಲಲ್ಲಿ ನಾನು ಸ್ವಲ್ಪ ಜಾಸ್ತಿ ತಿನ್ನೋದು ಜಾಸ್ತಿ. ಆ ಥರ ಇದ್ದಾಗ ಈ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಏನೇ ತಿಂದ್ರೂ ಹೊಟ್ಟೆ ಹಸ್ಕೊಂಡು ಮತ್ತು ಟ್ರಾವೆಲ್ ಬೇರೆ ಮಾಡ್ತಿರ್ತೀವಲ್ಲ, ಸಖತ್ತಾಗಿರುತ್ತೆ ಟೇಸ್ಟ್ ಮಾಡೋಕ್ಕೆ. ಆ್ಯಂಡ್ ನಂಗೆ ಜಾಸ್ತಿ ಇಷ್ಟನೂ ಆಯಿತು. ತುಂಬ ಅಂದರೆ ತುಂಬ ಖಾರ ಆಗಿದ್ದಿದ್ದು ಜೋಳದ್ದು ಸಖತ್ತಾಗಿತ್ತು. ನನಗೆ ಸಖತ್ ಇಷ್ಟ ಆಯಿತು. ನಂಗೆ ಯೂಶಲಿ ತುಂಬ ಇಷ್ಟ ಕಾರ್ನ್ ಅಂದರೆ, ಬಟ್ ಇಲ್ಲಿ ತಿಂದಿದ್ದಂತೂ ಅಲ್ಟಿಮೇಟ್ ಆಗಿತ್ತು. ನಾನೇ ನನ್ನ ಜೋಳನ ನೀಟಾಗಿ ಫುಲ್ ಬೇಕ್ ಮಾಡಿಕೊಂಡು ಕೆಳಗಡೆ ಇನ್ನೊಂದು ಕಾರ್ನ್ನ ಬರ್ನ್ ಮಾಡ್ತಾ ಇದ್ದೆ. ಒಂದು ಕಾರ್ನ್ಗೆ 80 ರುಪೀಸ್ ಚಾರ್ಜ್ ಮಾಡಿದ್ರು. ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸಿದ್ರು ಇಂಥ ಜಾಗದಲ್ಲಿ ಇಂಥ ವೆದರಲ್ಲಿ ತಿನ್ನೋಕ್ಕೆ ವರ್ತ್ ಅಂತ ಅನಿಸುತ್ತೆ. ನಾನಿವಾಗ ಖಾರ ತುಂಬ ಅಂದರೆ ತುಂಬ ಖಾರ ಹಾಕ್ಬಿಟ್ಟು ಮತ್ತೆ ಬರ್ನ್ ಮಾಡಿ ಕೊಟ್ಟರು. ಸಖತ್ತಾಗಿತ್ತು ತಿನ್ನೋಕ್ಕೆ. ನನಗೆ ತಿಂತ ಫುಲ್ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು. ಜೊತೆಗೆ ಫುಲ್ಲು ರನ್ನಿಂಗ್ ನೋಸ್ ಆಗೋಯ್ತು, ಅಂದರೆ ಅಷ್ಟು ಖಾರ ಇತ್ತು. ಯಾರೇ ಹೋದರೂ ದಯವಿಟ್ಟು ಧರ್ಮಸ್ಥಳ ರೋಡಲ್ಲಿ ಇದನ್ನು ಟ್ರೈ ಮಾಡಿ, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ.